ಅಮ್ಮ ಚಾರು, ಏನೋ ಸೌಂಡ್ ಬಂತಮ್ಮ. ಒಂದ್ಸಲ ಹೋಗಿ ನೋಡಿಪ್ಪ. ಸರಿನಮ್ಮ. ಅಮ್ಮ ಚಾರು ಚಾರು ಚಾರು, ನಿಮ್ಮ ಅತ್ತೆ ಬರ್ತಿದ್ದಾಳೆ. ಅತ್ತೇನಾ? ಬಂದ್ಬಿಟ್ಲಾ? ಗೊತ್ತಿತ್ತು ನನಗೆ. ಅಪ್ಪ, ಅಮ್ಮ, ಈ ಬಕೆಟ್ ತಗೊಂಡು ರೆಡಿಯಾಗಿರಿ. ನಮ್ಮತ್ತೆ ನೀರು ಅನ್ಕೊಂಡು ಇದನ್ನ ನನ್ ಮೇಲೆ ಹಾಕ್ತಾಳೆ. ಆದ್ರೆ ಇದ್ರಲ್ಲಿರೋದು ಕೆರೋಸಿನ್ ಅಂತ ನಮ್ಮತ್ತೆಗೆ ಗೊತ್ತಿರಲ್ಲ. ಅಪ್ಪ, ನೀವು ಕ್ಯಾಮ್ರಾಲಿ ಕರೆಕ್ಟಾಗಿ ಶೂಟ್ ಮಾಡಿ. ಈ ಪ್ಲಾನ್ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು. ನೆನ್ಪಿಟ್ಕೊಂಡಿರಿ. ಚಾರು, ಒಂದ್ಸರಿ ಯೋಚನೆ ಮಾಡೆ. ಈ ಪ್ಲಾನ್ ಅಗತ್ಯನಾ? ಇದನ್ ಬಿಟ್ಟು ಇನ್ನೇನಾದ್ರೂ ಇದೆಯೇನೋ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಹೌದು ಚಾರು, ಪ್ರಾಣಕ್ಕೆ ಅಪಾಯ ಮಾಡ್ಕೊಳ್ಳೋ ಪ್ಲಾನ್ ಅಗತ್ಯ ಇದೆಯಾ? ನಿನ್ ಪ್ರಾಣಕ್ಕೆ ಏನಾದ್ರೂ ಆದ್ರೆ ನಾವು ತಡ್ಕೊಳಕ್ಕಾಗತ್ತಾ? ಏನಾದ್ರೂ ಪರವಾಗಿಲ್ಲ. ನೀವು ಭಯಪಟ್ಟು ಸಾಯ್ತಾ ನನ್ನ ಹೇಡಿಯಾಗಿ ಮಾಡಬೇಡಿ. ಸಾವೋ ಬದುಕೋ, ಈ ಪ್ಲಾನ್ ಅಲ್ಲಿ ನಾನು ಗೆಲ್ಲೇಬೇಕು. ಅಪ್ಪ, ಕ್ಯಾಮ್ರಾಲಿ ಕರೆಕ್ಟ್ ಆಗಿ ಶೂಟ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಸರಿನಮ್ಮ, ಸರಿ. ಅರ್ಥ ಆಯ್ತಲ್ವಾ? ಅಮ್ಮ ಅಮ್ಮ ಚಾರು, ನನ್ ಮಾತ್ ಕೇಳಮ್ಮ. ಅಮ್ಮ, ನನ್ ಮಾತ್ ಕೇಳೆ ತಾಯಿ. ಈ ಪ್ಲಾನ್ ಎಲ್ಲ ಬೇಕಮ್ಮ. ಹೇಳೋದ್ ಕೇಳಮ್ಮ. ನನ್ ಮಾತ್ ಕೇಳು, ನನ್ ಮಾತ್ ಕೇಳು. ನಾನು ಹೇಳಿದ ಕೆಲಸನ ಮಾಡಿ ಹೋಗು. ಹೋಗು. ಹುಷಾರಮ್ಮ. ಚಾರು, ಚಾರು, ಅಯ್ಯೋ ಏನ್ರಿ? ಎಲ್ಲೇ ನಿನ್ನ ಮಗಳು? ನಿಮ್ ಮನೇಲಿ ಏನ್ ನಡೀತೋ ಏನಂದ್ರು? ಮನೆಗ್ ಬಂದು ಸಾಯ್ತೀನಿ ಅಂತ ಅಳ್ತಾ ಹೇಳ್ದಾಗೆ ಮಾಡಿದ್ಲು. ಅತ್ಗೆ ಕೆರೋಸಿನ್ ಹಾಕೊಂಡು ಬೆಂಕಿ ಹಚ್ಕೊಂಡಿದ್ದಾಳೆ. ಅಯ್ಯೋ, ನೀವ್ ಹೋಗಿ ಹೇಗಾದ್ರೂ ತಡೀರಿ. ಹೋಗಿ ಕಂಬಳಿ ತರ್ತೀನಿ. ಹೋಗಿ ಬೀಗ್ರೆ, ಹೋಗಿ. ಅಯ್ಯೋ ಚಾರು, ಅಯ್ಯೋ ಚಾರು. ಬೆಂಕಿ ಕಾಪಾಡಿ. ಕೆಲಸ ಮಾಡ್ಬಿಟ್ಟಿ ಚಾರು. ಚಾರು, ಅಯ್ಯೋ 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 ಅಯ್ಯೋ, ಸುಭಾಷ್ನಿ, ವನಜತ್ಗೆ, ರಾಗಿಣಿ, ಲಕ್ಷ್ಮಿ, ಬನ್ನಿ, ಬನ್ರಮ್ಮ, ಬನ್ನಿ. ಏನಾಯ್ತು ಅಂತ ಹೀಗ್ ಕಿರ್ಸ್ತಿದ್ಯಾ? ಅದೇನಾಯ್ತು ಅಂದ್ರೆ, ನಮ್ ಬೀಗತಿ ಚಾರು ಅವ್ರ ಅತ್ತೆ ಕೆರೋಸಿನ್ ತಗೊಂಡ್ ಬಂದು ನನ್ ಮಗಳ ಮೇಲೆ ಹಾಕ್ಬಿಟ್ಲು. ತಡಿಯೋದು ಕಡ್ಡ ಹೋದ್ರೆ ನಮ್ ಮೇಲೆ ಕೆರೋಸಿನ್ ಹಾಕ್ತಿದ್ದಾಳೆ. ಕಾಪಾಡಿ, ನನ್ ಮಗಳನ್ನ ಕಾಪಾಡಿ. ಮನೆಗ್ ಬಂದು ನಿನ್ ಮಗಳನ್ನ ಸುಟ್ಟು ಹಾಕ್ತೀನಿ ಅಂತಾಳ. ನಡೀರಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಳ್ಸೋಣ. ಅಯ್ಯೋ, ಬನ್ನಿ ಬನ್ನಿ, ಬೇಗ ಬನ್ನಿ. ಚಾರು, ನನ್ ಮಗಳನ್ನ ಬೇಗ ಕಾಪಾಡಿ. ಬನ್ನಿ ಚಾರು. ಅಯ್ಯೋ, ನನ್ ಮಗಳನ್ನ ಯಾರಾದ್ರೂ ಕಾಪಾಡಿ. ನೋಡಿ, ನೋಡಿದ್ರ ಚಾರು? ಅಯ್ಯೋ, ಆರ್ಸಿ, ಬೆಂಕಿ ಆರ್ಸಿ, ಬೇಗ ಆರ್ಸಿ. ಅಯ್ಯೋ, ನಮ್ ಚಾರು. ಚಾರು, ನೋಡಿದ್ರ? ನನ್ ಮಗಳ ಮೇಲೆ ಕೆರೋಸಿನ್ ಹಾಕಿ ಬೆಂಕಿ ಹಚ್ಚಿದ್ಲು. ಏನಿದು, ನೀರಲ್ವಾ? ಸೀಮೆಣ್ಣೆನಾ? ಅಯ್ಯಯ್ಯೋ, ನನ್ ಮಗಳು.
ಮಾಡಿದ್ಲಮ್ಮ ನನ್ ಮಗಳು ಹೀಗ್ ಬೆಂಕಿ ಹಚ್ಚಿ ಸಾಯಿಸೋದಕ್ಕೆ. ನಾನೆಲ್ಲಿ ಸಾಯಿಸದ್ನಮ್ಮ? ಅವಳೆ ತಾನೇ ಬೆಂಕಿ ಹಚ್ಕೊಂಡಿದ್ದು. ಅಯ್ಯೋ, ನಮ್ಗೇನ್ ತಲೆ ಕೆಟ್ಟಿದ್ಯಾ ಅನ್ಕೊಂಡಿದ್ಯಾ? ಬೆಂಕಿ ಹಚ್ಚಿದ್ದು ಅಲ್ದೆ ಮೇಲೆ ಸೀಮೆಣ್ಣೆ ಸುರಿದಿದ್ದನ್ನ ನೀನ್ ಮಾಡ್ತಾ ಇದ್ದ ಕೃತ್ಯನ ನಾವು ಕಣ್ಣಾರೆ ನೋಡಿದೀವಿ. ಅಯ್ಯಯ್ಯೋ, ಅದು ಸೀಮೆಣ್ಣೆ ಅಂತಾನೆ ನನಗ್ ಗೊತ್ತಿಲ್ಲಮ್ಮ. ಅವಳ ಮೇಲೆ ಹಾಕೋದಿಕ್ಕೆ ಅವ್ರ ಅಮ್ಮನೇ ಕೊಟ್ಟಿದ್ದು. ಏನಮ್ಮ, ನೀನೇ ತಾನೇ ಕೊಟ್ಟಿದ್ದು? ನನ್ ಮಗಳನ್ ಸುಟ್ಟಾಕು ಅಂತ ನಾನ್ ಯಾಕೆ ನಿನ್ನ ಕೆರೋಸಿನ್ ಕೊಡ್ತೀನಿ? ಕೇಳಿಸ್ಕೊಡ್ರ ಸೊಳ್ಳೆ ಹೇಗೆ ಹೇಳ್ತಿದ್ದಾಳೋ. ನಿಮ್ ಕಣ್ಣಾರೆ ನೀವೇ ನೋಡಿದ್ರಿ ಅಲ್ವಾ? ನನ್ ಮಗಳನ್ ಸಾಯಿಸೋದಕ್ ನೋಡಿದ್ಲು. ಇಲ್ಲ ಇಲ್ಲ ಇಲ್ಲ, ಎಲ್ಲಾದ್ರೂ ಯಾವ ತಾಯಿನಾದ್ರೂ ಮಗಳನ್ ಸಾಯಿಸು ಅಂತ ಕೆರೋಸಿನ್ ಕೊಡ್ತಾರಾ? ಸುಳ್ಳು ಹೇಳಿದ್ರು ನಂಬೋ ತರ ಇರ್ಬೇಕಮ್ಮ. ಹೀಗೆ ಸಿಕ್ಕಾಕೊಳ್ಳೋ ತರ ಇರಬಾರ್ದು. ಇಲ್ಲ, ಅದು ಹಾಗಲ್ಲ. ಭಗವಂತ, ಅಯ್ಯೋ ನನ್ ಮಗಳು. ಅಮ್ಮ, ಚಾರು ಏನಾಯ್ತು ನನ್ನ ಮಗಳಿಗೆ? ಇಲ್ಲಿ ನೋಡಿ, ಈ ಮಹಾತಾಯಿ ಕೆರೋಸಿನ್ ಹಾಕಿ ನಮ್ ಮಗಳನ್ ಸುಟ್ಟಾಕ್ಬೇಕು ಅಂತ ನೋಡಿದ್ಲು ರೀ. ಇಲ್ಲ ಬಿಗ್ರೆ, ಇದು ನೀರು ಅಂತ. ನಾವ್ ಏನ್ ಕಮ್ಮಿ ಮಾಡಿದ್ವಮ್ಮ ನಿನ್ಗೆ? ಲಕ್ಷ ದುಡ್ಡು ಕೊಟ್ವಿ, ಕೆಜಿ ಚಿನ್ನ ಕೊಟ್ವಿ. ಅಯ್ಯೋ ಅಣ್ಣ, ನೀವ್ ಆಮೇಲೆ ಮಾತಾಡಿ. ಮೊದ್ಲು ಹುಡುಗಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಹೌದು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಅಮ್ಮ, ಚಾರು. ಇಂಥ ಅತ್ತೆನ ಏನ್ ಮಾಡ್ಬೇಕು? ನಾವು ಇವಳಿಗೆ ಬೆಂಕಿ ಹಚ್ಬೇಕು. ಬೆಂಕಿ ಹಚ್ತೀರಾ? ಬೇಡ. ಮತ್ತೆ ನಿನ್ ಸೊಸೆ ಬೇಡ ಬೇಡ ಅಂತಿದ್ರು, ಕೆರೋಸಿನ್ ಹಾಕಿ ಖುಷಿ ಪಟ್ರಲ್ವಾ? ಆ ನೋವು ನಿನಗ್ ಗೊತ್ತಾಗ್ಬೇಕಲ್ವಾ? ಇಲ್ಲ, ಬೇಡ. ನಾವು ಸಾಯಿಸಿದ್ರೆ ಅನಾವಶ್ಯಕವಾಗಿ ಇವಳನ್ನ ಸಾಯಿಸಿದ ಪಾಪ ನಮ್ಗ್ ಅಂಟ್ಕೊಳ್ಳೋದು. ಏನಪ್ಪ ಪೊಲೀಸ್ ನಾಯಿ ತರ ನನ್ ಸುತ್ತನೆ ಸುತ್ತಾ ಇದ್ದೀರಲ್ಲ? ಆಹಾ, ಏನಿಲ್ಲ ಚಾರು. ನೀನ್ ಬೆಂಕಿ ಹಚ್ಕೊಂಡ್ಮೇಲೆ ನಿಮ್ ಅತ್ತೆ ಕೈಗೆ ಇಲ್ಲಿ ನೋಡು ನಿಮ್ಮಮ್ಮ ಸೀಮೆ ಎಣ್ಣೆ ಕೊಟ್ಲಲ್ಲ, ಅವಳು ಅದನ್ನೆಲ್ಲ ಸುರಿದ್ಲು. ಮತ್ತೆ ಬೆಂಕಿ ಅಷ್ಟು ಜೋರಾಗಿ ಹಚ್ಕೋತು. ಮತ್ತೆ ಗಾಯ ಏನೋ ತುಂಬಾ ಕಡಿಮೆ ಕಾಣಿಸ್ತಾ ಇದೆಯಲ್ಲ. ಪ್ಲಾನ್ ನಂದು, ಬೆಂಕಿ ಹಚ್ಕೊಂಡಿರೋದು ನಾನ್ ತಾನೆ. ಒಂದು ವಿಡಿಯೋ ನೋಡಿ ಏನೂ ಆಗದೆ ಇರೋ ತರ ಪ್ರಿಕಾಷನ್ ತಗೊಂಡಿದ್ದೀನಿ. ಏನೋ ಡಿಕಾಕ್ಷನ್? ಡಿಕಾಕ್ಷನ್ ಅಲ್ಲ, ಪ್ರಿಕಾಷನ್, ಮುಂಜಾಗ್ರತೆ. ಓಹೋ, ಓ. ಒಂಥರದ್ದು ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೆ. ಬೆಂಕಿ ಹತ್ತಿದ್ರು ಕೂಡ ಕೆಲವು ನಿಮಿಷಗಳವರೆಗೂ ಬಾಡಿಗೆ ಏನೂ ಆಗದೆ ಇರೋ ಹಾಗೆ. ಅಪ್ಪ ದೇವ್ರೇ, ನೋಡಿದ್ರಾ? ಮತ್ತೇನ್ ಅನ್ಕೊಂಡ್ರಿ? ಇವಳು ನನ್ ಮಗಳು. ನಮ್ಮ ಮಗಳು. ಸರಿ ಬಿಡ್ರಿ. ಇನ್ನೊಬ್ಬರ ಮನೆಗ್ ಬೆಂಕಿ ಹಚ್ಬೇಕು ಅಂದ್ರೇನೆ 100 ಸರಿ ಯೋಚನೆ ಮಾಡಿ ಪ್ಲಾನ್ ಮಾಡ್ತಾಳೆ. ಅಂತದ್ರಲ್ಲಿ ಅವಳೇ ಸ್ವತಃ ಬೆಂಕಿ ಹಚ್ಕೋತಿರ್ಬೇಕಾದ್ರೆ ಇನ್ನೆಷ್ಟು ಎಚ್ಚರಿಕೆ ವಹಿಸ್ಕೊಂಡಿರ್ತಾಳೆ. ಸರಿ ಸರಿ, ಈಗ ಸಾಕ್ ಮಾಡಿ. ಆಗಿರೋದ್ರ ಬಗ್ಗೆ ಮಾತಾಡೋದ್ ಬೇಕಾಗಿಲ್ಲ. ಇದು ಜನರಿಗೆ ಹಾಟ್ ಟಾಪಿಕ್ ಆಗ್ಬೇಕು. ಇನ್ನೇನು ಪೊಲೀಸರು ಕೂಡ ಬಂದ್ಬಿಡ್ತಾರೆ. ಅವ್ರು ಬಂದ್ಮೇಲೆ ನೀವಿಬ್ರು ಇಲ್ಲಿ ಚೆನ್ನಾಗಿ ಆಕ್ಟ್ ಮಾಡಬೇಕು. ನಾವ್ ಹೇಳ್ತಾ ಇರೋದೆಲ್ಲ ಅವರು ನಿಜ ಅಂತ ನಂಬ್ಕೊಂಡು ಆ ಮನೆಯವ್ರನ್ನ ಬೆಂಡೆತ್ಬೇಕು ಅಷ್ಟೇ. ಅಲ್ಲಿ ನೋಡ್ರಿ, ಪೊಲೀಸರು ಬರ್ತಿದ್ದಾರೆ. ಅಮ್ಮ, ಚಾರು ಅನ್ನೋ ಪೇಷಂಟ್ ರೂಮ್ ನಂಬರ್ ಏನು? ರೂಮ್ ನಂಬರ್ 104 ಸರ್. ಥ್ಯಾಂಕ್ ಯು. ಅಮ್ಮ ಚಾರು, ಎಂತ ಕೆಲಸ ಆಗೋಯ್ತಮ್ಮ, ಏನಮ್ಮ ಇದೆಲ್ಲ? ಚಾರು, ಒಬ್ಳೆ ಮಗಳು ಹೀಗಾಗೋಯ್ತಲ್ಲ.
ಏನಮ್ಮ ನಿನ್ಗೆ ಈ ಪರೀಕ್ಷೆ? ಅಮ್ಮ ಚಾರು, ಅಯ್ಯಯ್ಯೋ ಚಾರು, ಚಾರುಲತಾ ಅಂದ್ರೆ ನಮ್ಮ ಮಗಳೇ ಸರ್, ನಮ್ಮ ಮಗಳೇ. ಅಯ್ಯಯ್ಯೋ. ನಮ್ಮ ಮಗಳೇ. ಒಬ್ಳು ಮಗಳು ಹೀಗಾಗೋಯ್ತು. ನಾವ್ ಹೇಗ್ ಬದುಕ್ಬೇಕು ಸಿಐ ಒಂದ್ ನಿಮಿಷ ಸರ್? ಸುಮ್ಮನೆ ಇರ್ತೀರಾ? ನಿಮ್ ಸ್ಟೇಟ್ಮೆಂಟ್ ತಗೊಳಕ್ ಬಂದಿದ್ದೀನಮ್ಮ. ಏನಾಯ್ತು ಅಂತ ಎಲ್ಲ ವಿವರವಾಗಿ ಹೇಳ್ತೀರಾ? ಹೇಳ್ತೀನಿ ಸರ್. ಕಾನ್ಸ್ಟೇಬಲ್, ಸ್ಟೇಟ್ಮೆಂಟ್ ತಗೊಳ್ಳಿ. ನೀವು ವಿಡಿಯೋ ಮಾಡ್ರಿ. ಓಕೆ ಸರ್. ಆ ಟೈಮಲ್ಲಿ ನಮ್ಮಮ್ಮ ಮನೆ ಆಚೆ ಏನೋ ಮಾಡ್ತಾ ಇದ್ರು. ನಮ್ಮಪ್ಪ ಎಲ್ಲೋ ಆಚೆ ಹೋಗಿದ್ರು. ಅಷ್ಟರಲ್ಲಿ ನಮ್ಮ ಅತ್ತೆ ಆಚೆಯಿಂದ ಕೆರೋಸಿನ್ ಇರೋ ಕ್ಯಾನ್ ತಂದ್ರು. ಅತ್ತೆ ಅಂತ ನನ್ನ ಮಾತು ಶುರು ಮಾಡೋ ಅಷ್ಟರಲ್ಲಿ ಅವ್ರ ಕೈಲಿದ್ದ ಕೆರೋಸಿನ್ ನನ್ನ ಮೇಲೆ ಸುರಿದು ನಿನ್ ಸತ್ರೆ ನನಗೆ ಒಳ್ಳೇದು ಅಂತ ಹೇಳಿ ಬೆಂಕಿ ಕಡ್ಡಿ ಹಚ್ಚಿ ನನ್ ಮೇಲೆ ಬಿಸಾಕ್ಬಿಟ್ರು. ಅಯ್ಯೋ ಚಾರು, ಚಾರು, ನನ್ನ ಮಗಳೇ. ಅಯ್ಯೋ, ಆ ದೇವ್ರು ಎಂತ ಅನ್ಯಾಯ ಮಾಡ್ಬಿಟ್ಟ. ಅಯ್ಯೋ ಅಯ್ಯೋ ಚಾರು, ಅಯ್ಯೋ ಚಾರು. ಸ್ವಲ್ಪ ಸುಮ್ಮನೆ ಇರ್ತೀರೇನಮ್ಮ? ನೀವು ಹೇಳಿ. ಅಷ್ಟ್ರಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು ಸರ್. ಆಮೇಲೆ ಅಮ್ಮ ಅಮ್ಮ ಅಂತ ನಾನು ಕಿರ್ಚಿದ್ ಕೂಡ್ಲೆ ಅಮ್ಮ ಒಳಗ್ ಬಂದ್ರು ಸರ್. ಹೌದು ಸರ್. ಏನಾಯ್ತು ಅಂತ ಇವಳು ಕಿರ್ಚೋದನ್ನ ನೋಡಿ ಭಯದಲ್ಲಿ ಓಡಾಡ್ಕೊಂಡು ಬಂದೆ. ನನ್ನ ಹಿಂದೆ ಅಕ್ಕಪಕ್ಕದವ್ರು ಕೂಡ ಬಂದ್ರು. ಅಷ್ಟೊತ್ತಿಗೆ ಇವಳತ್ತೆ ಇವಳ ಮೇಲೆ ಕೆರೋಸಿನ್ ಹಾಕ್ತಿರೋದು ಕಾಣಿಸ್ತು ಸರ್. ಸಮಯಕ್ಕೆ ಸರಿಯಾಗಿ ಊರಿನ ಜನರು ಬೆಂಕಿನ ಹಾರಿಸಿ ನನ್ನ ಮಗಳನ್ನ ಕಾಪಾಡಿದ್ರು. ಆ ಸಮಯಕ್ಕೆ ಯಾರು ಬರ್ದೆ ಹೋಗಿದ್ರೆ ನನ್ನ ಮಗಳು ಇಷ್ಟೊತ್ತಿಗೆ ಸತ್ತು ಹೋಗಿ ತುಂಬಾ ಹೊತ್ತಾಗಿರ್ತಿತ್ತು ಸರ್. ತುಂಬಾ ಹೊತ್ತಾಗಿರ್ತಿತ್ತು. ಇವ್ರ ಅತ್ತೆಗೂ ನಿಮಗೂ ಏನಾದ್ರು ಗಲಾಟೆ ನಡೀತಾ? ಸರ್, ಈಗ ಆಗಿರೋ ಸಮಸ್ಯೆಯಲ್ಲಿ ನಮ್ದು ಏನು ತಪ್ಪಿಲ್ಲ ಸರ್. ಇದೆಲ್ಲ ಆಗಿರೋದು ಅವರಿಂದಾನೆ. ವರದಕ್ಷಿಣೆ ಬಗ್ಗೆ ಸರ್. ನೋಡಿ ಸರ್, ನಮ್ ಶಕ್ತಿ ಮೀರಿ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡ್ಕೊಟ್ವಿ. ಆದ್ರೆ ಅವ್ರು ವರದಕ್ಷಿಣೆ ದಾಹ ತೀರ್ಲೇ ಇಲ್ಲ ಸರ್. ಇನ್ನ ಬೇಕು ಅಂತ ಟಾರ್ಚರ್ ಕೊಡ್ತಿದ್ರು. ನಮ್ಮ ಮಗಳನ್ನ ನಮ್ಮ ಮನೆ ಕಳ್ಸ್ಕೊಟ್ಟಿದ್ರೆ ಏನೋ ಇನ್ನೂ ಸ್ವಲ್ಪ ಕೊಡ್ತಾ ಇದ್ವಿ ಸರ್. ಈ ಸಲನು ನಮ್ಮ ಮನೆಗೆ ದುಡ್ಡು ಬೇಕು ಅಂತ ಕಳಿಸ್ಕೊಟ್ಬಿಟ್ಟಿದ್ಲು ಆ ಪದ್ಮ. ಮನೆಗ್ ಬಂದು ಅಳ್ತಾ ಕೂತಿದ್ಲು ನನ್ನ ಮಗಳು. ಆಮೇಲೆ ಅದೇನಾಯ್ತೋ ಏನೋ ಅವಳು ಬಂದು ಬೆಂಕಿ ಹಚ್ಬಿಟ್ಲು ಸರ್. ನನ್ನ ಮಗಳು ಬೆಂಕಿ ಹಚ್ಬಿಟ್ಲು ಸರ್. ಏನಮ್ಮ ಇದೆಲ್ಲ ನಡೀತಾ? ಹೌದು, ಇದೇ ನಡ್ತಿತ್ತು ಸರ್. ಸರ್, ನಾನು ಹೇಳೋದೆಲ್ಲ ದೇವರಾಣೆ ನಿಜ ಸರ್. ಆ ಪದ್ಮ ಬಂದು ನನ್ನ ಮಗಳಿಗೆ ಬೆಂಕಿ ಹಚ್ಚಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಕೂಡ. ಅವಳ ಅಣ್ಣ ರಾಜಾರಾಮೇ ಸರ್. ಏನು ರಾಜಾರಾಮ್ ಅವರ? ಹೌದು ಸರ್, ಅವರೇ ಸರ್. ಅವ್ರು ತುಂಬಾ ಒಳ್ಳೆಯವರು ಅಂತ ಕೇಳಿದ್ನಲ್ಲ. ಅಯ್ಯೋ ಸರ್, ಅವನು ಹೊರಗಡೆ ಒಳ್ಳೆಯವನೇ ಸರ್, ಒಳಗಡೆ ತುಂಬಾ ಕೆಟ್ಟವನು. ನಾನು ಕೂಡ ಎಲ್ರೂ ಒಳ್ಳೆಯವನು ಅಂದದ್ದಕ್ಕೆ ನನ್ನ ಮಗಳನ್ನ ಆ ಮನೆ ಕೊಟ್ಟೆ. ಈಗ ನೋಡಿ ಎಂತ ಸ್ಥಿತಿ ಬಂದ್ಬಿಟ್ಟಿದೆ ಸರ್. ಹೌದು ಸರ್, ನನಗೆ ತುಂಬಾ ಹೊಡಿತಾ ಇದ್ರು. ಅವ್ರಿಗೆ ಕೊಡೋದಕ್ಕೆ ನಮ್ಮ ಅಪ್ಪ ಅಮ್ಮನ ಹತ್ರ ಏನು ಇಲ್ಲ ಅಂತ ನಮ್ ದೊಡ್ಡಪ್ಪ ರಾಜಾರಾಮ್ ಅವರು ಅಮೆರಿಕಾಯಿಂದ ಬಂದಿರೋ ಅವ್ರ ನಾದ್ನಿ ಮಗಳು ಆಧ್ಯಾನ ನನ್ ಗಂಡನ್ಗೆ ಮದ್ವೆ ಮಾಡ್ಸೋದಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಹುಡುಗಿಗೆ ಅಮೆರಿಕಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಪಾಸ್ತಿ ಇದೆಯಂತೆ.
ಅದು ಅಲ್ಲದೆ ಅವರಿಬ್ಬರಿಗೆ ಅಡ್ಡಗೋಡೆಯಾಗಿ ನಾನಿರೋದಕ್ಕೆ ಅವರೆಲ್ಲರೂ ನನ್ನ ಸಾಯಿಸ್ಬಿಡ್ಬೇಕು ಅಂತ ಅವ್ರ ತಂಗಿನ ನಮ್ಮನೆ ಕಳ್ಸಿದ್ರು. ಏನಮ್ಮ ರಾಜಾರಾಮ್ ಅವ್ರ ಮೇಲೆ ಹೀಗೆ ಹೇಳ್ತಾ ಇದೀಯಾ? ಇದು ನಂಬೋ ವಿಷಯನಾ? ನಂಬಲ್ಲ ಸರ್, ನೀವೇ ಅಲ್ಲ, ಯಾರು ನಂಬಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ರಿಲೀಸ್ ಆಗೋವರೆಗೂ ಎಲ್ರೂ ಒಳ್ಳೆ ಮನುಷ್ಯರೇ. ರಿಲೀಸ್ ಆದ್ಮೇಲೆ ಅಯ್ಯೋ ಇವನ್ ಇಂಥವನ ಅಂತ ಬಾಯ್ ಬಿಟ್ಕೊಂಡು ನೋಡ್ತಾರೆ. ಸರ್, ನಿಮಗ್ ಬೇಕು ಅಂದ್ರೆ ಆ ರಾಜಾರಾಮ್ ವಿಡಿಯೋ ಕೂಡ ನನ್ನ ಹತ್ರ ಇದೆ ಸರ್, ನೋಡಿ ಸರ್. ಅಯ್ಯೋ, ನೋಡಿದ್ರಿ ಅಲ್ವಾ, ನನ್ ಮಗಳನ್ನ ಅವಳ ಗಂಡನಿಂದ ಬೇರೆ ಮಾಡ್ಬೇಕು ಅಂತ ಆ ರಾಜಾರಾಮ್ ಅವ್ರು ಮಾಡಿರೋದ್ರು ಸಾಕ್ಷಿ ನೋಡಿದ್ರಿ ಅಲ್ವಾ? ನನ್ ಮಗಳನ್ನ ಆ ಪದ್ಮ ಸಾಯಿಸಕ್ ನೋಡದ್ಲು ಅನ್ನೋದಕ್ಕೆ ಸಾಕ್ಷಿ ಕೂಡ ಇದೆ. ಇದನ್ನ ತಗೊಂಡು ನೀವ್ ನ್ಯಾಯ ಕೊಡಿಸ್ತೀನಿ ಅಂದ್ರೆ ನಾವು ಬದುಕಿರ್ತೀವಿ, ಇಲ್ಲ ಅಂದ್ರೆ ನಾವು 3 ಜನ ಸೇರ್ಕೊಂಡು ಇದೇ ಹಾಸ್ಪಿಟಲ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀವಿ. ಹೌದು ಸರ್, ನಮಗ್ ಬೇರೆ ದಾರಿ ಇಲ್ಲ. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲಮ್ಮ. ಆ ರಾಜಾರಾಮ್ ಅವ್ರ ಮೇಲೆ, ಅವರ ತಂಗಿ ಮೇಲೆ ಕಾನೂನು ಪ್ರಕಾರವಾಗಿ ಸರಿಯಾದ ಕ್ರಮ ಕೈಗೊಳ್ತೀವಿ. ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ತಿರೋ ಹಾಗೆ ಇದ್ರ ಮೇಲೆ ಸಿಗ್ನೇಚರ್ ಹಾಕಿ. ಕಾನ್ಸ್ಟೇಬಲ್, ಕನಕಮ್ಮ, ನಿಧಾನ. ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಮೂವ್. ನಾಟಕ, ಎಂತ ನಾಟಕ. ಅಮ್ಮ ಚಾರು, ಈ ಕೊಟ್ಟಿರೋ ಏಟ್ಗೆ ರಾಜಾರಾಮ್ ಕುಟುಂಬ ಮಟಾಶ್. ಅವ್ರ್ಯಾಕೆ ಹೇಳಿ? ಹೋಗು ಅಂದ್ರೆ ನಾನೇ ಹೋಗಿ ಬರ್ತೀನಿ. ಏನಂತೀರ ಭವನವ್ರೆ? ಅಲ್ಲೋಡಿ, ಅದಕ್ಕೆ ಬಂದೇ ಬಿಟ್ರು. 3 ವರ್ಷ ಆದ್ಗೆ ನಿಮ್ಗೆ ಎಲ್ರು ನಿಮ್ ಬಗ್ಗೆನೇ ಮಾತಾಡ್ಕೋತಿದ್ವಿ. ನೂರಾ ಎಲ್ಲ ನಿನ್ನಿಂದಾನೆ. ಏನ್ ಫ್ಯಾಮಿಲಿನೇ ನಿಂದು? ಏನ್ ಮನುಷ್ಯ ಅವರು? ಕೃಷ್ಣದೇವರಾಯನ್ ಫ್ಯಾಮಿಲಿ ಅಂತ ಹೇಳಿ ಇಲ್ದೇ ಇರೋದನ್ನೆಲ್ಲ ಹೇಳಿ ಅವಳು ನನ್ನ ಸೊಸೆ ಮಾಡ್ಬಿಟ್ಟೆ. ಅವ್ರ ನಿಜವಾದ ಬಣ್ಣ ಇವಾಗ ನೋಡ್ತಾ ಇದ್ದೀನಿ. ಲೋ ಶಿವರಾಜು, ನೀನ್ ಜೋಪಾನ್ವಾಗಿರು. ನೀನ್ ಹೆಂಡತಿ ಏನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಇವ್ರು ನಂಬಕ್ಕಾಗಲ್ಲ. ಅದ್ಗೆ ಏನೇ ಈ ಆವೇಶ? ಹೋಗ್ಬೇಕಾದ್ರೆ ಅವ್ರನ್ನ ಸಾಯಿಸ್ತೀನಿ, ಕತ್ತರಿಸ್ತೀನಿ ಅಂತ ಹೇಳೋದೆ, ಅಥವಾ ಹೇಳಿದ ಹಾಗೆ ಮಾಡ್ಬಿಟ್ಟಿ ಹೆಂಗೆ? ಏನು ಅಂದ್ರೆ ಏನಾಯ್ತು ಅಂತ ಹೇಳ್ದಿರ ಅಳ್ತಿದ್ಯಲ್ಲೇ? ಅಮ್ಮ ಚಾರು
ನನಗೆ 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 ಏನಾಯ್ತೆ ಏನಾಯ್ತು ಹೇಳು. ಹೇಳೆ ಹೇಳ್ತಾ ಅಳ್ಬೇಡ್ವೆ ಹೇಳ್ಬಿಟ್ಟು ಅಳು ನಮ್ಗೆ ಯಾರಿಗೇನು ಅರ್ಥನೇ ಆಗ್ತಿಲ್ಲ ಚಾರು ಇವಾಗ ನನಗ್ ಸಾವೇ ತಂದು ಬಿಟ್ಟಿದ್ದಾಳೆ ರೀ.